ನಮಸ್ಕಾರ ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು. ಪುಲ್ವಾಮಾ ವಿಚಾರವಾಗಿ ಇಲ್ಲಿಯವರೆಗೂ ಕೂಡ ಸತ್ಯಾಂಶ ಸಂಪೂರ್ಣವಾಗಿ ಹೊರಗೆ ಬಂದಿಲ್ಲ. ಆದರೆ ಆಗ ಪುಲ್ವಾಮಾ ನಡೆದ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರದ ರಾಜ್ಯಪಾಲರಾಗಿದ್ದಂತಹ ಸತ್ಯಪಾಲ್ ಮಲ್ಲಿಕ್ ಒಂದಷ್ಟು ಸತ್ಯಗಳನ್ನು ಹೊರಗೆ ಹಾಕಿದ್ರು. ಅದು ಸರ್ಕಾರವೇ ತಪ್ಪು ಮಾಡಿದೆ, ಸರ್ಕಾರದ ಕಡೆಯಿಂದ ತಪ್ಪು ನಡೆದಿದೆ. ಮೋದಿ ಅದನ್ನು ಮುಚ್ಚಿಡುವ ಪ್ರಯತ್ನ ಮಾಡಿದ್ರು. ನನಗೂ ಹೇಳಿದ್ರು, ನೀವು ಬಾಯಿ ಮುಚ್ಕೊಂಡಿರಿ, ಇದ್ರ ಬಗ್ಗೆ ಮಾತಾಡಬೇಡಿ ಅಂತೆಲ್ಲ ಸತ್ಯಾಂಶಗಳನ್ನು ಹೇಳಿದ್ರು. ಅದು ಹೇಳಿದ ಮೇಲೆ ನೀವು ನೋಡ್ತಾ ಇದ್ದೀರಿ ಸತ್ಯಪಾಲ್ ಮಲ್ಲಿಕ್ ಇವತ್ತು ಯಾವ ಸ್ಥಿತಿಗೆ ಬಂದಿದ್ದಾರೆ ಅಂತ. ಒಂದು ಕಾಲದಲ್ಲಿ ಮೋದಿಯವರ ಅತ್ಯಾಪ್ತ, ಮೋದಿಯವರೇ ಹ್ಯಾಂಡ್ ಪಿಕ್ ಮಾಡಿ ಜಮ್ಮು ಕಾಶ್ಮೀರದಲ್ಲಿ ಹಾಕಿದ್ದು. ಅವರು ಆರ್ಟಿಕಲ್ 370 ತೆಗಿಬೇಕಾದ್ರೆ ಅವರೇ ರಾಜ್ಯಪಾಲರಾಗಿದ್ದಿದ್ದು. ಪುಲ್ವಾಮಾ ಘಟನೆ ನಡೀಬೇಕಾದರೂ ಕೂಡ ಅವರೇ ರಾಜ್ಯಪಾಲರಾಗಿದ್ದಿದ್ದು. ಅಂತಹ ಕ್ಲೋಸ್ ಫ್ರೆಂಡ್ಶಿಪ್ ಇತ್ತು, ಅಥವಾ ನಂಬಿಕಸ್ಥರಾಗಿದ್ದರು ಇಬ್ಬರು. ಆದರೆ ಯಾವಾಗ ಸತ್ಯಪಾಲ್ ಮಲ್ಲಿಕ್ ತಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮಾತಾಡೋಕ್ಕೆ ಶುರು ಮಾಡಿದ್ರು, ಪುಲ್ವಾಮಾ ವಿಚಾರವಾಗಿ ಪ್ರಶ್ನೆಗಳನ್ನು ಕೇಳಿದ್ರು, ಪ್ಲಸ್ ಮೋದಿ ಅವತ್ತು ನಡ್ಕೊಂಡಂಥ ರೀತಿ ಸರಿ ಇರಲಿಲ್ಲ, ಇದನ್ನು ಚರ್ಚೆ ಮಾಡಬೇಡಿ, ಹೊರಗಡೆ ಮಾತಾಡಬೇಡಿ, ನಿಮಗೆ ಗೊತ್ತಾಗಲ್ಲ, ನಿಮಗೆ ರಾಜಕೀಯ ಗೊತ್ತಾಗಲ್ಲ ಅಂತ ಹೇಳಿದ್ರು ಅಂತ ಯಾವಾಗ ಸತ್ಯಪಾಲ್ ಮಲ್ಲಿಕ್ ಹೇಳಿದ್ರು, ಅವರ ವಿರುದ್ಧ CBIನ ಛೂ ಬಿಟ್ರು. ನಿನ್ನೆ ಅವರು ICU ಅಲ್ಲಿ ಮಲಗಿರಬೇಕಾದ್ರೆ, ಸತ್ಯಪಾಲ್ ಮಲ್ಲಿಕ್ 80 ವರ್ಷ ಅವರಿಗೆ, ಅವರು ICUನಲ್ಲಿ ಮಲಗಿರಬೇಕಾದ್ರೆ ಅವರ ವಿರುದ್ಧ CBI ಚಾರ್ಜ್ ಶೀಟನ್ನು ದಾಖಲು ಮಾಡಿದೆ. 1250 ಕೋಟಿ ರೂಪಾಯಿಗಳ ಹಗರಣದ ಪ್ರಕರಣವೊಂದರಲ್ಲಿ ಸತ್ಯಪಾಲ್ ಮಲ್ಲಿಕ್ ಅವರನ್ನು ಆರೋಪಿ ಮಾಡಿ ಚಾರ್ಜ್ ಶೀಟ್ ದಾಖಲು ಮಾಡಿದೆ. ಏನಿದು ಸಂಪೂರ್ಣವಾದ ವಿವರಗಳು ಅಂತ ಅನ್ನೋದಾದರೆ, ಇದು 2019ರಲ್ಲಿ ನಿಮಗೆ ನೆನಪಿದೆ, ಚುನಾವಣೆ ಇನ್ನೇನು 3 ತಿಂಗಳಿದೆ ಅನ್ನಬೇಕಾದ್ರೆ ಫೆಬ್ರವರಿ 14ನೇ ತಾರೀಕು ಪ್ರೇಮಿಗಳ ದಿನ. ಆ್ಯಕ್ಚುಲಿ ಅವತ್ತು ನರೇಂದ್ರ ಮೋದಿ ಅವರು ಒಂದು ಡಾಕ್ಯುಮೆಂಟ್ರಿ, ವೈಲ್ಡ್ ಲೈಫ್ ಡಾಕ್ಯುಮೆಂಟ್ರಿಗೆ ಫಾರಿನರ್ ಜೊತೆಯಲ್ಲಿ ಶೂಟಿಂಗಲ್ಲಿದ್ದರು. ದಿಢೀರಂಥ ಒಂದು ಸುದ್ದಿ ಎಲ್ಲ ಕಡೆ ಫ್ಲ್ಯಾಶ್ ಆಗುತ್ತೆ. ಪುಲ್ವಾಮಾದಲ್ಲಿ ಉಗ್ರರು ಸೈನಿಕರ ಗಾಡಿಗಳ ಮೇಲೆ ಅಟ್ಯಾಕ್ ಮಾಡಿದ್ದಾರೆ, RDX ಬಾಂಬ್ ಬ್ಲಾಸ್ಟ್ ಆಗಿದೆ, 40ಕ್ಕೂ ಹೆಚ್ಚು ಭಾರತೀಯ ಯೋಧರು ಹುತಾತ್ಮರಾಗಿದ್ದಾರೆ ಅಂತ. ಈ ಸುದ್ದಿಯನ್ನು ಹೇಳೋದಕ್ಕೆ ಸತ್ಯಪಾಲ್ ಮಲ್ಲಿಕ್ ಮೋದಿ ಅವರಿಗೆ ಸುಮಾರು ಬಾರಿ ಫೋನ್ ಮಾಡಿದ್ರಂತೆ. ಫೋನ್ ಎತ್ತಿಲ್ಲ, ಆನ್ಸರ್ ಆಗಿಲ್ಲ. ಯಾವಾಗ ವಾಪಸ್ ಮೋದಿ ಅವರು ಫೋನ್ ಮಾಡಿದ್ದು ಅಂದರೆ ಶೂಟಿಂಗ್ ಎಲ್ಲ ಮುಗಿದ ನಂತರ ಫೋನ್ ಮಾಡಿ ಏನಾಯಿತು ಅಂತ ಕೇಳಿದ್ರಂತೆ. ಆಗ ಸತ್ಯಪಾಲ್ ಹೇಳಿದ್ರಂತೆ, ಇದೆಲ್ಲ ಸತ್ಯಪಾಲ್ ಅವರು ಸಂದರ್ಶನದಲ್ಲಿ ಲೈವ್ ಆಗಿ ಹೇಳಿರುವಂತಹ ವಿಚಾರ, ಇದು ಲೈವ್ ಆಗಿ ಹೇಳಿರುವ ವಿಚಾರಗಳು. ಸತ್ಯಪಾಲ್ ಹೇಳ್ತಾರೆ, ಫೋನ್ ಮಾಡಿದ ತಕ್ಷಣ ಮೋದಿ ಅವರು ಏನಾಯಿತು ಇಷ್ಟು ಬಾರಿ ಫೋನ್ ಮಾಡಿದ್ದೀರಾ ಅಂತ ಕೇಳಿದ್ರು. ನಾನು ಹೇಳಿದೆ, ಪುಲ್ವಾಮಾದಲ್ಲಿ ಈ ರೀತಿಯಾದ ದೊಡ್ಡ ಘಟನೆ ನಡೆದಿದೆ, ಅದಕ್ಕೆ ನಮ್ಮ ಸರ್ಕಾರದ ತಪ್ಪುಗಳೇ ಕಾರಣ ಅಂತ ನಾನು ಹೇಳಿದೆ. ಅದಕ್ಕೆ ಮೋದಿ ಹೇಳಿದ್ರು, ನಿಮಗೆ ರಾಜಕೀಯ ಗೊತ್ತಾಗಲ್ಲ, ನೀವು ಸುಮ್ಮನಿರಿ, ಹಿಂಗೆಲ್ಲ ಮಾತಾಡಬೇಡಿ ಅಂತ ಹೇಳಿದ್ರು, ಇದರ ಬಗ್ಗೆನೇ ಮಾತಾಡಬೇಡಿ ಅಂತ ಹೇಳಿದ್ರು. ಆವಾಗಲೇ ನನಗೆ ಅರ್ಥ ಆಯಿತು ಮೋದಿಯ ನಿಯತ್ತೇನು ಅಂತ. ಸತ್ಯಪಾಲ್ ಮಲ್ಲಿಕ್ ಆತ್ಮಸಾಕ್ಷಿಗೆ ಅನುಗುಣವಾಗಿ ಅವತ್ತು ರಾಜ್ಯಪಾಲರಾಗಿದ್ದಂಥವರು ಹೇಳಿದರು. ಅದಾದ ನಂತರ ನಿಮಗೆ ಗೊತ್ತೇ ಇದೆ ಪುಲ್ವಾಮಾ ಘಟನೆಯ ಬಗ್ಗೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ RDX ಹೇಗೆ ಬಂತು ಒಳಗಡೆಗೆ, ಅದು ಸೇನಾ ತುಕಡಿಗಳು ಹೋಗ್ತಾ ಇದ್ದಂತಹ ಕಾನ್ವಾಯ್ ಏನಿದೆ ಅದಕ್ಕೆ ಹೇಗೆ ತಲುಪ್ತು, ಮತ್ತು ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೈನಿಕರು ಯಾಕೆ ಇದರಲ್ಲಿ ರಸ್ತೆ ಮೂಲಕ ಹೋಗ್ತಿದ್ರು, ಅವರನ್ನು ಏರ್ ಲಿಫ್ಟ್ ಯಾಕೆ ಮಾಡಿರಲಿಲ್ಲ, ಯಾವ ಪ್ರಶ್ನೆಗಳಿಗೂ ಇಲ್ಲಿಯವರೆಗೆ ಮೋದಿ ಸರ್ಕಾರ ಉತ್ತರ ಕೊಟ್ಟಿಲ್ಲ, ಯಾವ ಪ್ರಶ್ನೆಗೂ ಉತ್ತರ ಕೊಟ್ಟಿಲ್ಲ. ಈಗ ಪಹಲ್ಗಾಮ್ ದಾಳಿ ನಡೆದಿದೆಯಲ್ಲ, ಅದರಲ್ಲಿ ಏನೋ ನಾವು ದೊಡ್ಡ ಸಾಧನೆ ಮಾಡಿದ್ದೀವಿ ಅಂತ ಹೇಳ್ತಾರಲ್ಲ ಸರ್ಕಾರ, ಅಲ್ಲಿ ಬಂದೂಕುಧಾರಿಗಳಾಗಿ ಬಂದಿದ್ರಲ್ಲ 4 ಜನ ಅಂತಾರೆ, ಕೆಲವರು 6 ಜನ ಅಂತಾರೆ, 4 ಇಟ್ಕೊಳ್ಳಿ, ಆ 4 ಕೊಲೆಗಡಕರು ಎಲ್ಲಿಂದ ಬಂದರು, ಹೇಗೆ ಬಂದರು, ಮಾಡಿದ ನಂತರ ಎಲ್ಲಿಗೆ ಹೋದರು, ಅವರು ಎಲ್ಲಿದ್ದಾರೆ ಈಗ, ಹೇಗೆ ಆ ಪ್ರಶ್ನೆಗಳಿಗೆ ಉತ್ತರ ಇಲ್ವೋ ಸರ್ಕಾರದಿಂದ, ಅದೇ ರೀತಿ ಪುಲ್ವಾಮಾ ಘಟನೆಗೆ 6 ವರ್ಷ ಆಯಿತು, ಇಲ್ಲಿಯವರೆಗೆ ಪ್ರಶ್ನೆಗಳಿಗೆ ಉತ್ತರ ಇಲ್ಲ, ಇಲ್ಲಿಯವರೆಗಿಲ್ಲ ಪ್ರಶ್ನೆಗಳು. ಆದರೆ ಆಗಲೂ ಸಹ ಈಗ ಹೇಗೆ ಆಪರೇಷನ್ ಸಿಂಧೂರ ಮಾಡಿದ್ರು ಅದೇ ರೀತಿ ಆಗ ಸರ್ಜಿಕಲ್ ಸ್ಟ್ರೈಕ್ ಮಾಡಿದರು ಬಾಲಾಕೋಟ್ ಮೇಲೆ. ಅದನ್ನು ಮುಂದಿಟ್ಕೊಂಡೇ ಚುನಾವಣೆ ಮಾಡಿದ್ರು, ಚುನಾವಣೆಗೆ ಹೋದರು.
ಹುತಾತ್ಮರಾದ ಸೈನಿಕರ ಫೋಟೋಗಳನ್ನು ಹಿಂದೆ ಹಾಕ್ಕೊಂಡು ಮೋದಿಯವರು ಭಾಷಣ ಮಾಡಿ ಓಟ್ ಕೇಳಿದ್ರು. ಸತ್ತವರ ಹೆಸರಲ್ಲಿ ಓಟ್ ಕೇಳಿದ್ರು, ಯೋಧರ ಸಾವಿನ ಹೆಸರಲ್ಲಿ ಓಟ್ ಕೇಳಿದ್ರು. ಈಗ ಅದನ್ನೇ ಮಾಡ್ತಿದ್ದಾರೆ. ಆಪರೇಷನ್ ಸಿಂಧೂರದ ಬಗ್ಗೆ, ನನ್ನ ರಕ್ತದಲ್ಲಿ ಸಿಂಧೂರ, ಬಿಸಿ ಸಿಂಧೂರ ಹರಿತಾ ಇದೆ. ಬಾಬಾ ಏನು ಹೇಳೋದು ಇವ್ರಿಗೆ? ಆಗಲೂ ಅದನ್ನೇ ಮಾಡಿದ್ರು. ಅದನ್ನು ಆವತ್ತಿಂದಲೂ ಸಹ ನಿರಂತರವಾಗಿ ಸತ್ಯಪಾಲ್ ಮಲಿಕ್ ಅವರು ಟಿ ವಿ ಸಂದರ್ಶನಗಳಲ್ಲಿ ಹೇಳಿದ್ರು. ರಾಹುಲ್ ಗಾಂಧಿ ಜೊತೆ ಸಂದರ್ಶನ ನಡೆಸಬೇಕಾದ್ರೂ ಸಹ ಹೇಳಿದ್ರು, ಸ್ಪಷ್ಟವಾಗಿ ಹೇಳಿದ್ರು ಮೋದಿಯವರ ನಡವಳಿಕೆ ಹೇಗಿತ್ತು, ಅದಕ್ಕೆ ಏನೆಲ್ಲ ಪ್ರಶ್ನೆಗಳಿದೆ, ಆ ಪ್ರಶ್ನೆಗಳಿಗೆ ಉತ್ತರ ಹೇಗೆ ಬಂದಿಲ್ಲ ಅಂತ. ಯಾವಾಗ ಸತ್ಯಪಾಲ್ ಮಲಿಕ್ ಅವರು ನಿರಂತರವಾಗಿ ಈ ರೀತಿಯಾಗಿ ಹೇಳ್ಕೊಂಡು ಬಂದರೋ ಅವರ ವಿರುದ್ಧ ಏನಾದರೂ ಮಾಡಬೇಕು ಅಂತ ಮೋದಿ ಮತ್ತು ಅಮಿತ್ ಶಾ ಅವರು ಲೆಕ್ಕಾಚಾರ ಹಾಕ್ಕೊಂಡ್ರು. CBI ರೇಡ್ಗಳಾಯಿತು. ಸತ್ಯಪಾಲ್ ಅವರ ಮಲ್ಲಿಕ್ ಅವರ ಸಂಬಂಧಿಗಳು, ಅವರ ಮನೆ, ಸತ್ಯಪಾಲ್ ಅವ್ರದ್ದೇ ಮನೆ, ಮಾಜಿ ರಾಜ್ಯಪಾಲರು, ಜಮ್ಮು ಕಾಶ್ಮೀರದಂತಹ ಕ್ರಿಟಿಕಲ್ ರಾಜ್ಯದ ರಾಜ್ಯಪಾಲರಾಗಿದ್ದವರನ್ನು ಈ ರೀತಿ ನಡೆಸ್ಕೊಂಡ್ರು ಮತ್ತು ಮಾನಸಿಕವಾಗಿ ಹಿಂಸೆ ಕೊಟ್ಟರು. ಕೊನೆಗೆ ಅವರು ಆರೋಗ್ಯ ಕೆಟ್ಟು ICUನಲ್ಲಿ ಮಲಗಿದ್ದಾರೆ. ಆ ಸಂದರ್ಭದಲ್ಲಿ ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡಿದ್ದಾರೆ. ಈಗ ICUಯಿಂದ ಅರೆಸ್ಟ್ ಮಾಡ್ತಾರಾ ಅನ್ನುವ ಮಟ್ಟಕ್ಕೆ ಚರ್ಚೆಗಳು ನಡೀತಾ ಇದೆ. ಸೊ ಸತ್ಯಪಾಲ್ ಮಲಿಕ್ ಸತ್ಯ ಹೇಳಿದ್ದಕ್ಕೆ ಯಾವ ಸ್ಥಿತಿಗೆ ಬರ್ತಾರೆ ಅನ್ನೋದಕ್ಕೆ ಒಂದು ನಿದರ್ಶನವಾಗಿ ನಾವು ನೋಡ್ಬೋದು. ಪ್ರಶ್ನೆ ಕೇಳಿದ್ದಷ್ಟೇ, ಹೀಗೀಗ ಆಯ್ತಲ್ಲ, ಇದಕ್ಕೆ ಯಾರು ಹೊಣೆ, ಇದು ಹೇಗಾಯಿತು, ಉಗ್ರರು ಹೇಗೆ ಬಂದರು, RDX ಹೇಗೆ ಬಂತು, ಉಗ್ರರಲ್ಲ RDX ಹೇಗೆ ಬಂತು, ಆ ಉಗ್ರರ ಗಾಡಿ ಹೇಗೆ ಬಂತು, ಯಾಕೆ ಸೈನಿಕರನ್ನು ಏರ್ಲಿಫ್ಟ್ ಮಾಡ್ತಿರ್ಲಿಲ್ಲ, ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇರಬೇಕಾದ್ರೆ ಅವರನ್ನು ಯಾಕೆ ರೋಡಲ್ಲಿ ಹೋಗೋದಕ್ಕೆ ಬಿಟ್ಟರು ಅಂತ. ಪ್ಲಸ್ ಅವರು ಸತ್ಯವನ್ನು ಹೇಳಿದ್ರು. ಮೋದಿಗೆ ಫೋನ್ ಮಾಡಿದಾಗ ಈ ರೀತಿ ನಡ್ಕೊಂಡ್ರು. ಅದ್ರ ಬಗ್ಗೆ ಮಾತಾಡಬೇಡಿ, ನಿಮಗೆ ಗೊತ್ತಾಗಲ್ಲ ಅಂತ ನನಗೆ ಹೇಳಿದ್ರು. ಇಷ್ಟು ಸತ್ಯ ಮತ್ತು ಒಂದಷ್ಟು ಪ್ರಶ್ನೆಗಳು ಸತ್ಯಪಾಲ್ ಮಲಿಕರನ್ನು ಇವತ್ತು 80ನ ವಯಸ್ಸಿನಲ್ಲಿ ICU ಸೇರೋಂಗೆ ಮಾಡಿದೆ. ICUಯಿಂದ ಹೊರಗೆ ಬಂದರೆ ಬಂಧಿಸಿ ಜೈಲಿಗೆ ಕಳಿಸುವಂತಹ ಸನ್ನಿವೇಶ ಎದುರಾಗಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಡ್ಕೊಳ್ಳುತ್ತೆ ಈ ಕೇಸ್, ಮುಂದಕ್ಕೆ ಏನಾಗುತ್ತೆ, ಸತ್ಯಪಾಲ್ ಮಲಿಕ್ ಅವರನ್ನು ಬಂಧಿಸ್ತಾರಾ ಅಥವಾ ಬೇರೆ ಏನಾದರೂ ಅವರ ಮೇಲೆ ಬಿಗಿಯಾದ ಕೇಸುಗಳು ಇನ್ನೊಂದಷ್ಟು ಬೀಳ್ತಾವ, ಎಲ್ಲವನ್ನು ಸಹ ಕಾದು ನೋಡಬೇಕಿದೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.